ಪವರ್ ಟಿವಿ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಕೂಡಲೇ ಈ ನಂಬರ್ಗೆ ಸಂಪರ್ಕಿಸಿ. ಇನ್ನು ಈಗಾಗಲೇ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ 100 ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂದು 17 ಗುಂಡಿಗಳನ್ನು ಆಗಿದ್ರು ಕೂಡ ಏನು ಸಿಕ್ಕಲಿಲ್ಲ, ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂತ SIT ತನಿಖೆ ಆಗ್ತಾ ಇರೋ ಸಂದರ್ಭದಲ್ಲೇ ಪವರ್ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಹೊತ್ತು ಮತ್ತೊಮ್ಮೆ ಬಂದಿದೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಈಗ ED ಎಂಟ್ರಿ ಕೊಟ್ಟಿದೆ. ಷಡ್ಯಂತ್ರದ ಹಿಂದೆ ವಿದೇಶಿಯ ಕುರುಡು ಕಾಂಚಾಣದ ವಿಚಾರ ಗೊತ್ತಾಗ್ತಾ ಇದೆ. ED ತನಿಖೆಯಿಂದ ಯಾರಿಗೆಲ್ಲ ಕಾದಿದೆ ಗೊತ್ತಾ ಶಾಕು? ED ತನಿಖೆ ಹೆಂಗಿರುತ್ತೆ ಗೊತ್ತಾ? ಯಾವಾಗ ಈ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಮಾಡೋದಕ್ಕೆ ಹಣದ ಅವಶ್ಯಕತೆ ಇತ್ತು, ಅದಕ್ಕೆ ಫಂಡಿಂಗ್ ಕೂಡ ಆಗಿದೆ. ಅದು ಇಲ್ಲಿಂದಲ್ಲ, ಹೊರದೇಶದಿಂದಲೂ ಕೂಡ ನಿಮಗೆ ಫಂಡಿಂಗ್ ಆಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಲಾಗ್ತಾ ಇತ್ತು. ಹಾಗಾಗಿ ಒಂದ್ ಕಡೆ SIT ಟೀಮ್ ತನಿಖೆ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ED ಇದಕ್ಕೆ ಎಂಟ್ರಿ ಕೊಟ್ಟಿದೆ. ಬುರುಡೆ ಕೇಸ್ನಲ್ಲಿ ಈಗ ರಾಷ್ಟ್ರೀಯ ತನಿಖಾ ಸಂಸ್ಥೆಯ ತನಿಖೆ ಆಗುತ್ತೆ. ಈಗ ಆಲ್ರೆಡಿ ಕೇಸ್ ದಾಖಲಿಸಿಕೊಂಡು ದಾಖಲೆಯನ್ನ ಸಂಗ್ರಹ ಮಾಡೋದಕ್ಕೆ ED ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮುಂದಾಗಿದೆ. ಕಳೆದ 5 ವರ್ಷದ ವ್ಯವಹಾರದ ವಿವರವನ್ನ ಕೊಡೋದಕ್ಕೆ ಬ್ಯಾಂಕ್ಗೆ ಮನವಿಯನ್ನ ಮಾಡಿಕೊಂಡಿದೆ. ಆದಷ್ಟು ಬೇಗ ಸ್ಟೇಟ್ಮೆಂಟ್ಗಳನ್ನ ಕೊಡಿ ಅಂತ ಬ್ಯಾಂಕ್ ಸ್ಟೇಟ್ಮೆಂಟ್ 5 ವರ್ಷದ್ದು ಪತ್ರ ಬರೆದಿದೆ. ಈಗ ಆಲ್ರೆಡಿ ED ಹಲವು ಬ್ಯಾಂಕ್ಗಳಿಂದ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದೆ. ED ಹಲವು NGOಗಳ ಬ್ಯಾಂಕ್ ಅಕೌಂಟ್ ಅನ್ನ ED ಜಾಲಾಡ್ತಾ ಇದೆ. ಈ ಸಂದರ್ಭದಲ್ಲಿ ಒಡನಾಡಿ ಸಂವಾದ ಅಕೌಂಟ್ಗಳ ಮಾಹಿತಿಗೆ ED ಪತ್ರ ಬರೆದಿದೆ. ಜೊತೆಗೆ SBI ಸೇರಿದಂತೆ ದೇಶದ ಎಲ್ಲಾ ಬ್ಯಾಂಕ್ಗಳಿಗೆ ಈಗಾಗಲೇ ಪತ್ರ ಕೂಡ ಬರೆದಿದೆ. ಈ ಪ್ರಕರಣದಲ್ಲಿರುವಂತಹ ಮೂಲ ವ್ಯಕ್ತಿಗಳು ಷಡ್ಯಂತ್ರ ರಚಿಸಿದ್ದಾರೆ ಅಂತ ಹೇಳಿ ಯಾರ್ಯಾರ ಮೇಲೆ ಅನುಮಾನ ಇತ್ತೋ ಅವರ ಎಲ್ಲ ಬ್ಯಾಂಕ್ ಅಕೌಂಟ್ನ ಸ್ಟೇಟ್ಮೆಂಟ್ಗಳು, ಜೊತೆಗೆ ಒಂದಷ್ಟು NGOಗಳ ಮೇಲೆ ಅನುಮಾನ ಇರ್ತಲ್ಲ, ಆ NGOಗಳ ವ್ಯವಹಾರದ ಸಂಬಂಧ ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನು ಕೊಡಿ ಅಂಥೇಳಿ ಆಲ್ಮೋಸ್ಟ್ ಆಲ್ ಯಾವ್ಯಾವ ಬ್ಯಾಂಕ್ ಖಾತೆಯನ್ನು ಹೊಂದಿತ್ತು NGOಗಳು, ಜೊತೆಗೆ ವ್ಯಕ್ತಿಗಳ ಅಕೌಂಟ್ ಡೀಟೇಲ್ಸ್ ಅಂದರೆ ಆ ಸ್ಟೇಟ್ಮೆಂಟ್ಗಳನ್ನು 5 ವರ್ಷದ ಸ್ಟೇಟ್ಮೆಂಟ್ಗಳನ್ನು ಕಲೆ ಹಾಕ್ತಾ ಇದೆ. ಕಳೆದ 5 ವರ್ಷದ ವ್ಯವಹಾರದ ವಿವರವನ್ನು ಕೊಡೋದಕ್ಕೆ ಬ್ಯಾಂಕ್ಗೆ ED ಆಲ್ರೆಡಿ ಮನವಿಯನ್ನು ಮಾಡಿಕೊಂಡಿದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಆನಂದ್ ಲೈನ್ನಲ್ಲಿ. ಆನಂದ್, ಒಂದ್ ಕಡೆ SIT ಟೀಮ್ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಜೊತೆಗೆ ಆತನ ಹಿಂದೆ ಇರುವಂತಹ ವ್ಯಕ್ತಿಗಳ ವಿಚಾರಣೆ ಸಂಬಂಧ ಒಂದಷ್ಟು ತನಿಖೆಯನ್ನ ಮಾಡ್ತಾ ಇದೆ ಈಗ ಆಲ್ರೆಡಿ. ಈ ಬೆನ್ನಲ್ಲಿ ಈಗ ED ತನಿಖೆಯಿಂದ ಯಾವ ರೀತಿಯ ಷಡ್ಯಂತ್ರಗಳು ಜೊತೆಗೆ ಏನೇನೆಲ್ಲ ಹೊರಗೆ ಬರ್ಬೋದು, ತನಿಖೆ ಮತ್ತೊಂದು ಯಾವ ಹಂತಕ್ಕೆ ಹೋಗ್ಬೋದು ಅನ್ನೋವಂಥದ್ದು. ಶರತ್, ಪ್ರಮುಖವಾಗಿ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಈಗ ED ಅಧಿಕಾರಿಗಳು ಎಂಟ್ರಿ ಆಗಿದ್ದಾರೆ ಅನ್ನೊಂದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಕೋಟಾ ಶ್ರೀನಿವಾಸ್ ಪೂಜಿ ಅವರು ಕೇಂದ್ರ ಗೃಹ ಇಲಾಖೆಗೆ ಒಂದು ಪತ್ರವನ್ನ ಬರೆದಿದ್ರು. ಈ ಒಂದು ಪ್ರಕರಣದಿಂದ ವಿದೇಶಿ ಕರೆನ್ಸಿಯ ಒಂದು ಕೈವಾಡ ಇದೆ, ಜೊತೆಗೆ ವಿದೇಶಗಳಿಂದಲೂ ಕೂಡ ಈ ಬುರುಡೆ ಗ್ಯಾಂಗ್ಗೆ ಹಣ ಸಂದಾಯ ಆಗಿರ್ತಕ್ಕಂಥ ಒಂದು ಮಾಹಿತಿಗಳು ಬರ್ತಿದೆ. ಹಾಗಾಗಿ ಸಮಗ್ರವಾಗಿ ತನಿಖೆ ಆಗಬೇಕು ಅಂತ ಅಮಿತ್ ಶಾ ಅವರಿಗೆ ಪತ್ರವನ್ನ ಬರೆದಿದ್ರು. ತದನಂತರ ಕೇಂದ್ರ ಗೃಹ ಇಲಾಖೆಯಿಂದ ಅದನ್ನ EDಗೆ ವರ್ಗಾವಣೆ ಮಾಡಲಾಗಿತ್ತು. ಈಗ ಅಂತಿಮವಾಗಿ ED ಅಧಿಕಾರಿಗಳು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಅನ್ನೋದು ಮಾಹಿತಿ ಸಿಕ್ಕಿರ್ತಕ್ಕಂಥ. ಪ್ರಮುಖವಾಗಿ ಈಗಾಗಲೇ ED ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ಈ ಒಂದು ಪ್ರಕರಣವನ್ನ ಭೇದಿಸೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಕೆಲವೊಂದು NGOಗಳಿಂದ ಈ ಒಂದು ಬುರುಡೆ ಗ್ಯಾಂಗ್ಗೆ ಹಣ ಸಂದಾಯ ಆಗಿರ್ತಕ್ಕಂಥ ಮತ್ತೆ ವಿವಿಧ ಅಕೌಂಟ್ಗಳಿಗೆ ಹಣವನ್ನ ವರ್ಗಾವಣೆ ಮಾಡಿರ್ತಕ್ಕಂಥ ಒಂದು ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಈ ಎಲ್ಲ ಒಂದು ಮಾಹಿತಿಗಳನ್ನ ಆಧರಿಸಿ SBI ಬ್ಯಾಂಕ್ ಸೇರಿದಂತೆ ಕೆಲವು ಬ್ಯಾಂಕ್ಗಳಿಗೆ ED ಅಧಿಕಾರಿಗಳು ಪತ್ರವನ್ನ ಬರೆದು ಕೂಡಲೇ ಒಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ ವ್ಯವಹಾರಗಳೇನಿದೆ ಅದನ್ನ ತಮಗೆ ತಲುಪಿಸಬೇಕು ಅನ್ನೋ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಒಡನಾಡಿ ಮತ್ತೆ ಸಂವಾದ ಅನ್ನೋ ಒಂದು NGOಗಳೇನಿದೆ ಅದಕ್ಕೂ ಕೂಡ ಒಂದು ನೋಟಿಸ್ಗಳನ್ನು ಇಶ್ಯೂ ಮಾಡತಕ್ಕಂತ ಒಂದು ಸಾಧ್ಯತೆ ಇದೆ. ಯಾಕೆಂದ್ರೆ ಅಂತ ಒಂದು NGOಗಳಿಂದಲೂ ಕೂಡ ಹಣ ಹೋಗಿದೆ ಅನ್ನೋ ಒಂದು ವಿಚಾರಗಳು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಆ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಇಂಥ ಒಂದು NGOಗಳೇನಿದೆ ಆ NGOಗಳಿಗೆ 5 ವರ್ಷಗಳ ಒಂದು ಹಣಕಾಸಿನ ವ್ಯವಹಾರದ ದಾಖಲೆಗಳನ್ನ ಕೊಡಿ ಅನ್ನೋ ಒಂದು ಮನವಿಯನ್ನ ED ಅಧಿಕಾರಿಗಳು ಮಾಡ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಪ್ರಕರಣ ಇನ್ನಷ್ಟು ಒಂದು ಗಂಭೀರವಾದಂತಹ ಒಂದು ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಮತ್ತೊಂದೆಡೆ ED ಅಧಿಕಾರಿಗಳು ಎಂಟ್ರಿ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಿ NIA ಕೂಡ ತನಿಖೆಗೆ ಮುಂದಾಗ್ತಕ್ಕಂಥ ಒಂದು ಸಾಧ್ಯತೆಗಳಿದೆ. ಯಾಕೆಂದ್ರೆ ವಿದೇಶದಿಂದ ಹಣ ಸಂದಾಯ ಆಗುತ್ತೆ ಅಂತ ಹೇಳಿದ್ರೆ ದೇಶದಲ್ಲಿ ಹಿಂದೂ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಜೊತೆಗೆ ಕೆಲವೊಂದು ಷಡ್ಯಂತ್ರಗಳನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತೆ ದೇಶದಲ್ಲಿ ಒಂದು ಆಂತರಿಕ ಒಂದು ಕ್ಷೋಭೆಯನ್ನ ಉಂಟು ಮಾಡತಕ್ಕಂಥ ಒಂದು ಕೆಲಸಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ NIA ಕೂಡ ಯಾವುದೇ ಒಂದು ಕ್ಷಣದಲ್ಲಿ ಕೇಸನ್ನ ದಾಖಲಿಸಿಕೊಂಡು ಪ್ರಕರಣ
ಪ್ರಕರಣದ ಒಂದು ತನಿಖೆಗೆ ಇಳಿತಕ್ಕಂತ ಒಂದು ಸಾಧ್ಯತೆ ಇದೆ. ಸದ್ಯ ಈ ಎಲ್ಲಾ ಒಂದು ಬೆಳವಣಿಗೆಗಳ ಬಗ್ಗೆನೂ ಕೂಡ ರಾಜ್ಯ ಸರ್ಕಾರ ಬಹಳಷ್ಟು ಒಂದು ಗಂಭೀರವಾಗಿ ಎದುರು ನೋಡ್ತಾ ಇರ್ತಕ್ಕಂಥದ್ದು. ಮತ್ತೊಂದೆಡೆ SIT ಅಧಿಕಾರಿಗಳು ಕೂಡ ತೀವ್ರವಾಗಿ ಒಂದು ತನಿಖೆಯನ್ನ ಮಾಡ್ತಿದ್ದಾರೆ. ಈಗಷ್ಟೇ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಮೊಹಂತಿ ಅವರು ಭೇಟಿ ಮಾಡಿ ತಮ್ಮ ಪ್ರಕರಣದ ಮತ್ತೆ ತನಿಖೆ ವರದಿಯ ಒಂದು ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಎಲ್ಲಾ ಒಂದು ಅಂಶಗಳನ್ನ ಗಮನಿಸ್ತಾ ಹೋದ್ರೆ ಖಂಡಿತವಾಗ್ಲೂ ಕೂಡ ಧರ್ಮಸ್ಥಳ ಮಾತ್ರವಲ್ಲದೆ ಇನ್ನಷ್ಟು ದೇವಸ್ಥಾನಗಳನ್ನು ಕೂಡ ಟಾರ್ಗೆಟ್ ಮಾಡಿರ್ತಕ್ಕಂಥ ಒಂದು ಸಂಶಯಗಳು, ಅನುಮಾನಗಳು ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಈ ಬುರ್ಡೆ ಗ್ಯಾಂಗ್ ಏನಿದೆ ಇದು ಕೇವಲ ಒಂದೆರಡು ತಿಂಗಳಿಂದನಲ್ಲ, ಸುಮಾರು 2 ವರ್ಷಗಳಿಂದ ಇಂಥ ಒಂದು ಷಡ್ಯಂತ್ರವನ್ನ ಮಾಡೋದಕ್ಕೆ ಎಲ್ಲಾ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡಿತ್ತು. ಎಲ್ಲಾ ರೀತಿಯ ಒಂದು ಬ್ಲೂ ಪ್ರಿಂಟ್ ಅನ್ನು ಕೂಡ ರೆಡಿ ಮಾಡ್ಕೊಂಡಿದ್ರು ಅನ್ನೋ ಮಾಹಿತಿಗಳು ಈಗ ಪವರ್ ಟಿವಿಗೆ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಈ ಪವರ್ ಟಿವಿ ಬಯಲಿಗೆಳೆದಂತ ಈ ಒಂದು ಪ್ರಕರಣಗಳು ಏನಿದೆ ಇದು ಬಹಳಷ್ಟು ಒಂದು ಗಂಭೀರ ಸ್ವರೂಪವನ್ನ ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಜೊತೆಗೆ NIA ಅಧಿಕಾರಿಗಳು ಮತ್ತು ED ಅಧಿಕಾರಿಗಳು ಕೂಡ ಈಗ ಎಂಟ್ರಿ ಆಗಿ ಈ ಪ್ರಕರಣವನ್ನ ಬೇರ್ಸೋದಕ್ಕೆ ಮುಂದಾಗಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ತಪ್ಪಿತಸ್ಥರು ಮತ್ತೆ ಬುರ್ಡೆ ಗ್ಯಾಂಗ್ಗೆ ಹಣ ಎಲ್ಲೆಲ್ಲಿಂದ ಬಂತು ಅನ್ನೋದು ಎಲ್ಲಾ ಒಂದು ವಿಚಾರಗಳನ್ನ, ಎಲ್ಲಾ ಒಂದು ಮಾಹಿತಿಗಳನ್ನ ಕಲೆ ಹಾಕಿ ಈ ಒಂದು ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ED ಮತ್ತೆ NIA ಅಧಿಕಾರಿಗಳು ಕೂಡ ಈಗ ಅಖಾಡಕ್ಕೆ ಇಳಿದಂತೆ ಕಾಣ್ತಿದೆ. ಎಸ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.